ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ GSS ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಅವಧಿಯಲ್ಲಿ ಇತಿಹಾಸದ ಪ್ರಮುಖ ಪ್ರಶ್ನೋತ್ತರಗಳು ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಹೋಗೋಣ. ಹಿಂದೆ ನಡೆದಿರ್ತಕ್ಕಂಥ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಇತಿಹಾಸದ ಮೇಲೆ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಅವು ಇಲ್ಲಿ ನೋಡ್ಬೋದು. ನೀವು ಕೊನೆ ತನಕ ವಿಡಿಯೋನ ನೋಡಿ ಅಂತಕ್ಕಂಥದ್ದು. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ನೋಡ್ತೀವಿ, ಪ್ಲಾಸಿ ಕದನ ಯಾವ ವರ್ಷದಲ್ಲಿ ನಡೆಯಿತು ಅಂತಕ್ಕಂಥದ್ದು. ಪ್ಲಾಸಿ ಕದನವು 1757ರಲ್ಲಿ 1757ರಲ್ಲಿ ಈ ಪ್ಲಾಸಿ ಕದನ ಜರುಗಿತು ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಪ್ರಸಿದ್ಧ ಅಜಂತಾ ಗುಹೆಗಳು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಪ್ರಸಿದ್ಧ ಅಜಂತಾ ಗುಹೆಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಅಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಅಂತಕ್ಕಂಥದ್ದು ಗಮನಿಸಬಹುದು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವ ನಗರದಲ್ಲಿ ನಡೆಯಿತು ಅಂತಕ್ಕಂಥದ್ದು. ಇದು ಅಮೃತ್ಸರ್, ಪಂಜಾಬ್ ರಾಜ್ಯದ ಅಮೃತ್ಸರ್ನಲ್ಲಿ ಜರುಗಿರ್ತಕ್ಕಂಥದ್ದು. ಹಾಗೆ ನೋಡ್ತಾ ಹೋಗೋಣ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತಕ್ಕಂಥ ಪ್ರಶ್ನೆ ಇದೆ. ಇಲ್ಲಿ 1885ರಲ್ಲಿ ಅಂತಕ್ಕಂಥದ್ದು ಇಂಗ್ಲಿಷ್ ಅಧಿಕಾರಿಯಾಗಿರ್ತಕ್ಕಂಥ ಹ್ಯೂಮ್ ಅಂತಕ್ಕಂಥ ಅಧಿಕಾರಿ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದು ಸ್ಥಾಪನೆ ಮಾಡ್ತಾರೆ. ಇದರ ಮೊದಲ ಅಧ್ಯಕ್ಷರು ಯಾರು ಅಂತಕ್ಕಂಥದ್ದು ಕಮೆಂಟ್ ಮಾಡಿ. ಭಾರತೀಯ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತೇಳಿ ಕೇಳಲಾಗಿದೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅಂತಕ್ಕಂಥದ್ದು. ಇತ್ತೀಚೆಗೆ ಪ್ರಶ್ನೆ ಆಗ್ತಕ್ಕಂಥದ್ದು ಇವರ ಏಕತಾ ಪ್ರತಿಮೆ ಅಂತಕ್ಕಂಥ ಒಂದು ಹೆಸರಿನಿಂದ ಇವರ ಪ್ರತಿಮೆಯನ್ನು ಗುಜರಾತ್ ರಾಜ್ಯದ ನರ್ಮದಾ ನದಿ ದಂಡೆ ಮೇಲೆ ನಿರ್ಮಿಸಲಾಗಿರ್ತಕ್ಕಂಥದ್ದು. 1526ರಲ್ಲಿ ನಡೆದ ಪಾಣಿಪತ್ ಕದನವು ಬಾಬರ್ ಮತ್ತು ಯಾರ ನಡುವೆ ನಡೆಯಿತು ಅಂತಕ್ಕಂಥದ್ದು. ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆದಿರತಕ್ಕಂಥದ್ದು. ದೆಹಲಿ ಸುಲ್ತಾನರ ಖಿಲ್ಜಿ ರಾಜವಂಶದ ಸ್ಥಾಪಕರು ಯಾರು ಅಂತಕ್ಕಂಥದ್ದು. ದೆಹಲಿ ಸುಲ್ತಾನರಲ್ಲೇ 5 ಮನೆತನಗಳ ಆಳ್ವಿಕೆ ಮಾಡ್ತವ. ಅದರಲ್ಲಿ ಖಿಲ್ಜಿ ಮನೆತನದ ಸ್ಥಾಪಕರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ಜಲಾಲುದ್ದೀನ್ ಖಿಲ್ಜಿ ಅಂತಕ್ಕಂಥವರು ಈ ಖಿಲ್ಜಿ ಮನೆತನದ ಸ್ಥಾಪಕರಾಗಿರ್ತಾರೆ. ಇಂಡಿಯನ್ ನ್ಯಾಷನಲ್ ಆರ್ಮಿ INA ಅಂತಕ್ಕಂಥದ್ದು ಇದರ ಯಾರಿಂದ ರಚಿಸಲಾಯಿತು ಅಂತಕ್ಕಂಥದ್ದು. ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತಕ್ಕಂಥದ್ದು ಇದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತಕ್ಕಂಥದ್ದು. ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಪ್ರಸಿದ್ಧ ಪುಸ್ತಕದ ಲೇಖಕರು ಯಾರಂತೆ ಪ್ರಶ್ನೆ ಇದೆ. ಭಾರತದ ಮೊದಲ ಪ್ರಧಾನಿಯಾಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಈ ಒಂದು ಡಿಸ್ಕವರಿ ಆಫ್ ಇಂಡಿಯಾ ಅಂತಕ್ಕಂಥ ಪುಸ್ತಕವನ್ನು ರಚನೆ ಮಾಡಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊದಲ ಭಾರತೀಯ ಮಹಿಳೆ ಯಾರು ಅಂತಕ್ಕಂಥದ್ದಿದೆ. ಆ್ಯನಿ ಬೆಸೆಂಟ್ ರವರು ಮೊದಲ ಭಾರತೀಯ ಮಹಿಳೆ ಅಂಥೇಳಿ ಇವರನ್ನು ಕರೆಯಲಾಗುತ್ತದೆ. ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೌರ್ಯ ಚಕ್ರವರ್ತಿ ಯಾರು ಅಂತಕ್ಕಂಥದ್ದಿದೆ. ಅಶೋಕ ಅಂತಕ್ಕಂಥವ್ರು. ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೌರ್ಯ ಚಕ್ರವರ್ತಿ ಅಶೋಕರಾಗಿದ್ದಾರೆ. 1857ರಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನು ಎಂದು ಸಹ ಕರೆಯಲಾಗುತ್ತದೆ. ಇದಕ್ಕೆ 1857ರಲ್ಲಿ ಜರುಗಿರ್ತಕ್ಕಂಥ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನು ಹೀಗೂ ಕರೆಯಲಾಗುತ್ತದೆ. ಅಂದರೆ ಅದನ್ನು ಸಿಪಾಯಿ ದಂಗೆ ಅಂತಲೂ ಕೂಡ ಕರೆಯಲಾಗುತ್ತದೆ. ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಅಂತಕ್ಕಂಥ ಒಂದು ಪುಸ್ತಕವನ್ನು ರಚನೆ ಮಾಡಿರ್ತಕ್ಕಂಥವರು VD ಸಾವರ್ಕರ್ ಅವರು. ಹಳ್ದಿಘಾಟಿ ಕದನ ಇದು ಯಾರ ನಡುವೆ ನಡೆಯಿತು ಅಂತಕ್ಕಂಥದ್ದು. ಅಕ್ಬರ ಮತ್ತು ರಾಣಾ ಪ್ರತಾಪ ಸಿಂಹರವರ ನಡುವೆ ಈ ಒಂದು ಕದನ ಜರುಗಿರ್ತಕ್ಕಂಥದ್ದು. ಪ್ರಸಿದ್ಧ ಸಾಂಚಿ ಸ್ತೂಪ ಭಾರತದ ಯಾವ ರಾಜ್ಯದಲ್ಲಿದೆ. ಪ್ರಸಿದ್ಧ ಸಾಂಚಿ ಸ್ತೂಪ ಭಾರತದ ಯಾವ ರಾಜ್ಯದಲ್ಲಿದೆ ಅಂದರೆ ಅದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ. ಭಾರತದ ಮೊದಲ ವೈಸರಾಯ ಯಾರು. ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥವರು ಭಾರತದ ಮೊದಲ ವೈಸರಾಯ ಆಗಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಅಧಿವೇಶನದಲ್ಲಿ ರಚಿಸಲಾಯಿತು. ಯಾವ ಒಂದು ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥ ಸ್ಥಾಪನೆ ಮಾಡಬೇಕಂತೇಳಿ ಒಂದು ನಿರ್ಣಯವನ್ನು ಕೈಗೊಳ್ಳಲಾಯಿತು ಅಂದರೆ ಅದು ಬಾಂಬೆ
ಅಧಿವೇಶನದಲ್ಲಿ ಅಂತಕ್ಕಂಥದ್ದು ಅಥವಾ ಮುಂಬೈ ಅಧಿವೇಶನ ಅಂತಲೂ ಕೂಡ ಕರೆಯಲಾಗುತ್ತದೆ. ಎಸ್, ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ದಂಡಿ ಮೆರವಣಿಗೆ ಆರಂಭವಾಗಿದ್ದು ಸಬರಮತಿ ಆಶ್ರಮದಿಂದ. ಎಸ್, ಸಬರಮತಿ ಆಶ್ರಮದಿಂದ ದಂಡಿವರೆಗೆ ಒಂದು ಉಪ್ಪಿನ ಸತ್ಯಾಗ್ರಹವನ್ನು ಮಾಡಲಾಯಿತು ಅಂತಕ್ಕಂಥದ್ದು. 1916ರಲ್ಲಿ ಲಕ್ನೋ ಒಪ್ಪಂದ ಕಾಂಗ್ರೆಸ್ ಮತ್ತು ಯಾರ ನಡುವೆ ಒಪ್ಪಂದವಾಯಿತು ಅಂತಕ್ಕಂಥದ್ದು. ಎಸ್, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ 1916ರಲ್ಲಿ ಲಕ್ನೋ ಒಪ್ಪಂದ ಜರುಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ನಡುವೆ ಅಂತಕ್ಕಂಥದ್ದು. 1760ರಲ್ಲಿ ವಾಂಡಿವಾಸ್ ಕದನ ಬ್ರಿಟಿಷರು ಮತ್ತು ಡ್ಯಾಶ್ ನಡುವೆ ನಡೆಯಿತು ಅಥವಾ ಯಾರ ನಡುವೆ ನಡೆಯಿತು ಅಂತಕ್ಕಂಥದ್ದು. ವಾಂಡಿವಾಸ್ ಕದನ ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ಜರುಗಿರತಕ್ಕಂಥ ಕದನವಾಗಿದೆ. ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ಯಾರನ್ನ ಕರೆಯಲಾಗುತ್ತದೆ? ಎಸ್, ವಿಕ್ರಮ್ ಸಾರಾಭಾಯಿ ಅವರನ್ನು. ಸಿಂಧೂ ಕಣಿವೆ ನಾಗರಿಕತೆಯು ಮುಖ್ಯವಾಗಿ ಯಾವ ನದಿ ದಡದಲ್ಲಿ ಹರಡಿಕೊಂಡಿತ್ತು ಅಂತಕ್ಕಂಥದ್ದು. ಸಿಂಧೂ ಕಣಿವೆ ನಾಗರಿಕತೆ ಅಂತಕ್ಕಂಥದ್ದು ಸಿಂಧೂ ನದಿಯ ಒಂದು ನದಿ ದಡದಲ್ಲಿ ಹರಡಿಕೊಂಡಿತ್ತು ಅಂತಕ್ಕಂಥದ್ದು ಗಮನಿಸಬಹುದು. ಸಿಂಧೂ ನದಿ. 1928ರಲ್ಲಿ ಬಾರ್ಡೋಲಿ ಸತ್ಯಾಗ್ರಹದ ನಾಯಕತ್ವವನ್ನು ವಹಿಸಿಕೊಂಡವರು ಯಾರು ಅಂದರೆ ಅದು ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು. ವಿಜಯನಗರ ಸಾಮ್ರಾಜ್ಯವನ್ನು ಯಾವ ಇಬ್ಬರು ಸಹೋದರರು ಸ್ಥಾಪಿಸಿದರು ಅಂತಕ್ಕಂಥದ್ದಿದೆ. ವಿಜಯನಗರ ಸಾಮ್ರಾಜ್ಯವು ಹರಿಹರ ಮತ್ತು ಬುಕ್ಕರಾಯ ಅಂತೇಳಿ ಬರ್ತಾರೆ. ಇವರಿಬ್ಬರು ಕೂಡ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣೀಕರ್ತರಾಗಿದ್ದಾರೆ. 1921ರಲ್ಲಿ ಮೊಪ್ಲಾ ದಂಗೆ ಭಾರತದ ಯಾವ ರಾಜ್ಯದಲ್ಲಿ ನಡೆಯಿತು ಅಂತಕ್ಕಂಥದ್ದು. ಎಸ್, ಮೊಪ್ಲಾ ದಂಗೆ ಕೇರಳ ರಾಜ್ಯದಲ್ಲಿ ಜರುಗಿರ್ತಕ್ಕಂಥದ್ದು. ಭಾರತದ ರಾಜ್ಯವೊಂದರ ಮೊದಲ ಮಹಿಳಾ ಮುಖ್ಯಮಂತ್ರಿ ಆದವರು ಯಾರು ಅಂತಕ್ಕಂಥದ್ದಿದೆ. ಎಸ್, ಸುಚಿತಾ ಕೃಪಲಾನಿ ಅಂತಕ್ಕಂಥವ್ರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳೆ ಅಂತೇಳಿ ಕರೆಯಲಾಗುತ್ತದೆ. 1925ರಲ್ಲಿ ಕಾಕೂರಿ ಪಿತೂರಿ ಅಂತಕ್ಕಂಥದ್ದು ಯಾವ ಸ್ವಾತಂತ್ರ್ಯ ಹೋರಾಟಗಾರರೊಂದಿಗೆ ಸಂಬಂಧಿಸಿದೆ ಅಂತಕ್ಕಂಥದ್ದು. ಕಾಕೂರಿ ಪಿತೂರಿ ಅಂತಕ್ಕಂಥದ್ದು ಯಾವ ಸ್ವಾತಂತ್ರ್ಯ ಹೋರಾಟಗಾರರೊಂದಿಗೆ ಸಂಬಂಧಪಟ್ಟಿದೆ ಅಂದರೆ ಅದು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಮತ್ತು ಅಸ್ಫಾಕುಲ್ಲಾ ಖಾನ್ ಇವರಿಬ್ಬರಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಕಾಕೂರಿ ಪಿತೂರಿ ಅಂತಕ್ಕಂಥದ್ದು ಕರೀತಾರೆ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಮತ್ತು ಅಸ್ಫಾಕುಲ್ಲಾ ಖಾನ್ ಅಂತೇಳಿ ಕರೆಯಲಾಗುತ್ತದೆ. ರೋಮಿಯೋ ಮತ್ತು ಜೂಲಿಯೆಟ್ ಅಂತಕ್ಕಂಥ ಒಂದು ಪ್ರಸಿದ್ಧ ನಾಟಕವನ್ನು ಬರೆದವರು ಯಾರು? ಎಸ್, ವಿಲಿಯಂ ಶೇಕ್ಸ್ಪಿಯರ್ ಅವರು ಈ ರೋಮಿಯೋ ಮತ್ತು ಜೂಲಿಯೆಟ್ ಅಂತಕ್ಕಂಥ ಒಂದು ಪ್ರಸಿದ್ಧ ನಾಟಕವನ್ನು ರಚನೆ ಮಾಡಿದವರು. ಎಸ್, ಕಂಪ್ಯೂಟರ್ನ ಪಿತಾಮಹ ಎಂದು ಯಾರನ್ನ ಕರೆಯಲಾಗುತ್ತದೆ? ಎಸ್, ಕಂಪ್ಯೂಟರ್ ಪಿತಾಮಹ ಎಂದು ಚಾರ್ಲ್ಸ್ ಬ್ಯಾಬೇಜ್ ಅವರನ್ನ ಕರೆಯಲಾಗುತ್ತದೆ. ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಯಾರನ್ನ ಕರೆಯಲಾಗುತ್ತದೆ ಅಂತೇಳಿದೆ. ಭಾರತ ಸಂವಿಧಾನದ ಪಿತಾಮಹ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕರೆಯಲಾಗುತ್ತದೆ. ಭಾರತದ ಕೊನೆಯ ಮೊಘಲ್ ಚಕ್ರವರ್ತಿ ಯಾರು? ಭಾರತದ ಕೊನೆಯ ಮೊಘಲ ಚಕ್ರವರ್ತಿ ಬಹದ್ದೂರ್ ಶಾ 2 ಅಂತಕ್ಕಂಥದ್ದು. ಎರಡನೇ ಬಹದ್ದೂರ್ ಶಾ ಅಂತಲೂ ಕೂಡ ಕರೀಬಹುದು. ಎಸ್, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಾದ ಮೊದಲ ಭಾರತೀಯ ಮಹಿಳೆ ಯಾರು ಅಂತಿದೆ. ಎಸ್, ವಿಜಯಲಕ್ಷ್ಮಿ ಪಂಡಿತ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮಹಿಳಾ ಹಕ್ಕುಗಳು ಮತ್ತು ಶಿಕ್ಷಣಕ್ಕಾಗಿ ಪ್ರತಿಪಾದಿಸಿದ ಭಾರತೀಯ ಸಮಾಜ ಸುಧಾರಕರ ಹೆಸರೇನು ಅಂತಕ್ಕಂಥದ್ದಿದೆ. ರಾಜಾರಾಮ್ ಮೋಹನ್ ರಾಯರು ಮಹಿಳಾ ಹಕ್ಕುಗಳು ಮತ್ತು ಶಿಕ್ಷಣಕ್ಕಾಗಿ ಪ್ರತಿಪಾದನೆ ಮಾಡಿದವರು ಅಂತಕ್ಕಂಥದ್ದು. ಭಾರತದ ಮೊದಲ ಉಪರಾಷ್ಟ್ರಪತಿ ಮತ್ತು ಎರಡನೇ ರಾಷ್ಟ್ರಪತಿ ಯಾರು? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಭಾರತದ ಮೊದಲ ಉಪರಾಷ್ಟ್ರಪತಿ ಹಾಗೆಯೇ ಎರಡನೇ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ಎಸ್, CV ರಾಮನ್ ರವರು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿವರೆಗೆ ಇತಿಹಾಸದ ಮೇಲೆ ಪುನರಾವರ್ತಿತವಾದ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.